ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಈ ವಿಡಿಯೋದಲ್ಲಿ ನಮಗೆ ತುಂಬ ಜನ ಮೆಸೇಜಸ್ ಮಾಡ್ತಾ ಇರ್ತಾರೆ. TTD ಅವರು ತಿರುಮಲದ ದರ್ಶನದ ಟಿಕೆಟ್ಸ್ನ 3 ಮಂತ್ಸ್ ಮುಂಚೆನೇ ರಿಲೀಸ್ ಮಾಡ್ತಾರೆ. ಆದರೆ ಈಗ ನಾವು ಆಗಸ್ಟ್ ಅಥವಾ ಸೆಪ್ಟೆಂಬರ್ ಮಂತ್ಗೆ ತಿರುಮಲಕ್ಕೆ ಹೋಗಬೇಕು ಅಂದರೆ ಬೇರೆ ಯಾವುದಾದ್ರೂ ಆಪ್ಷನ್ಸ್ ಇದೆಯಾ ಅಂತ. ಸೊ ನಿಮಗೆ ಈ ವಿಡಿಯೋದಲ್ಲಿ KSTDC ಟೂರ್ ಪ್ಯಾಕೇಜಸ್ ಬಗ್ಗೆ ನಾವು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀವಿ. ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ. ನೀವೇನಾದರೂ ಇನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ತಿರುಮಲಕ್ಕೆ ಹೋಗಿ ಶ್ರೀನಿವಾಸನ ದರ್ಶನ ಮಾಡ್ಕೊಂಡು ಬರ್ಬೇಕು ಅಂದ್ಕೊಂಡಿದ್ರೆ ನಿಮಗೆ KSTDC ಟೂರ್ ಪ್ಯಾಕೇಜಸ್ ಇದೆ. ಈ KSTDC ಟೂರ್ ಪ್ಯಾಕೇಜು ನಿಮಗೆ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ KSTDC ಅವರು 2 ಪ್ಯಾಕೇಜಸ್ನ ಆಫರ್ ಮಾಡ್ತಿದ್ದಾರೆ. ಮೊದಲನೇ ಪ್ಯಾಕೇಜು ಇದು 1 ಡೇ ಪ್ಯಾಕೇಜ್ ಆಗಿರುತ್ತೆ. ಇದು ತಿರುಪತಿ ಮಂಗಾಪುರ ಪ್ಯಾಕೇಜ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ತಿರುಪತಿ ಮಂಗಾಪುರ ಮತ್ತು ಕಾಳಹಸ್ತಿ ಈ 3 ಪ್ಲೇಸಸ್ಸು ಕವರ್ ಆಗುತ್ತೆ. ಇದು ಬಂದ್ಬಿಟ್ಟು 2 ಡೇಸ್ ಆಗಿರುತ್ತೆ. ಸೊ ಮೊದಲಿಗೆ ನಾವು ನೋಡೋಣಂತೆ ಈ 1 ಡೇ ಪ್ಯಾಕೇಜಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಇದರ ಕಾಸ್ಟ್ ಎಷ್ಟಿರುತ್ತೆ ಅಂತ. ಈ ಒಂದು KSTDC ಪ್ಯಾಕೇಜು ಪ್ರತಿದಿನ ಕೂಡ ಅವೈಲೇಬಲ್ ಇದೆ. ಸೊ ನೀವು ಯಾವ ಡೇಗೆ ಬೇಕಿದ್ರೂ ಈ ಪ್ಯಾಕೇಜ್ನ ಬುಕ್ ಮಾಡ್ಕೋಬಹುದು. ಈ ಪ್ಯಾಕೇಜ್ ಡ್ಯೂರೇಷನ್ ಬಂದ್ಬಿಟ್ಟು 1 ನೈಟ್ ಆಗಿರುತ್ತೆ. ಅಂದರೆ ಈ ಪ್ಯಾಕೇಜ್ನ ನಾವೇನಾದರೂ 14th ಆಗಸ್ಟ್ಗೆ ಬುಕ್ ಮಾಡಿಕೊಂಡ್ರೆ ನಮ್ಮ ಜರ್ನಿ ಬಂದ್ಬಿಟ್ಟು 14th ಆಗಸ್ಟ್ ನೈಟ್ 9 o'clockಗೆ ಸ್ಟಾರ್ಟ್ ಆಗುತ್ತೆ. ಸೊ ಆ ನೈಟ್ ಜರ್ನಿ ಮಾಡಿಬಿಟ್ಟು ನೆಕ್ಸ್ಟ್ ಡೇ ನಾವು ಶ್ರೀನಿವಾಸನ ದರ್ಶನ ಮಾಡಿಕೊಂಡು ಅವತ್ತೇ ನಾವು ರಿಟರ್ನ್ ಬೆಂಗಳೂರಿಗೆ ಬರ್ತೀವಿ. ಸೊ 1 ಡೇ ಅಲ್ಲಿ ನೀವು ಆರಾಮಾಗಿ ಬೆಂಗಳೂರಿಂದ ತಿರುಮಲಕ್ಕೆ ಹೋಗಿ ಶ್ರೀನಿವಾಸನ ದರ್ಶನ ಮಾಡಿಕೊಂಡು ರಿಟರ್ನ್ ಬರ್ಬೋದು. ಈ ಪ್ಯಾಕೇಜ್ ಕಾಸ್ಟ್ ನಿಮಗೆ 2500 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಈ ಒಂದು ಪ್ಯಾಕೇಜಲ್ಲಿ ನಿಮಗೆ ಒಂದು 300 ರೂಪೀಸ್ ದರ್ಶನದ ಟಿಕೆಟ್ ಇನ್ಕ್ಲೂಡ್ ಆಗಿರುತ್ತೆ. ಅದಾದ ನಂತರ ಟ್ರಾನ್ಸ್ಪೋರ್ಟೇಷನ್ ಕೂಡ ಅವ್ರದ್ದೇ ಇರುತ್ತೆ ಮತ್ತು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಈ ಪ್ಯಾಕೇಜಲ್ಲಿ ನೀವು ಫಸ್ಟ್ ಬೆಂಗಳೂರಿಂದ ತಿರುಪತಿಗೆ ಹೋಗ್ತೀರಾ. ತಿರುಪತಿಯಲ್ಲಿ ನೀವು ರೀಚ್ ಆಗಿದ್ದ ತಕ್ಷಣ ನಿಮಗೆ ಫ್ರೆಶ್ ಅಪ್ ಆಗಲಿಕ್ಕೆ ಒಂದು ರೂಮ್ ಕೊಡ್ತಾರೆ. ನಿಮಗೆ 1 ಅವರ್ ಏನೋ ಡ್ಯೂರೇಷನ್ ಇರುತ್ತೆ. ಸೊ ನೀವು ಆ ಟೈಮಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಅದಾದ ನಂತರ ನಿಮಗೆ ತಿರುಚಾನೂರಿನ ಪದ್ಮಾವತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅಮ್ಮನವರ ದರ್ಶನ ಆದಮೇಲೆ ನೆಕ್ಸ್ಟ್ ನೀವು ತಿರುಪತಿಯಿಂದ ತಿರುಮಲಕ್ಕೆ ಹೋಗಿ ಅಲ್ಲಿ ಶ್ರೀನಿವಾಸನ ದರ್ಶನ ಮಾಡಿಕೊಂಡು ರಿಟರ್ನ್ ಆಗ್ತೀರಾ. ಸೊ ಇದು ಬಂದ್ಬಿಟ್ಟು ತಿರುಪತಿ ಮಂಗಾಪುರ 1 ಡೇ ಪ್ಯಾಕೇಜ್ ಆಗಿರುತ್ತೆ. ಸೊ ಇದರ ಕಾಸ್ಟು ನಿಮಗೆ 2500 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ 2600, 2650 ಈ ಥರ ಡಿಫ್ರೆಂಟ್ ವೆರೈಟೀಸ್ ನೀವು ಯಾವ ಬಸ್ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಕಾಸ್ಟ್ ವೇರಿ ಆಗುತ್ತೆ. KSTDC ಅವರು ಆಫರ್ ಮಾಡ್ತಿರೋ ಸೆಕೆಂಡ್ ಪ್ಯಾಕೇಜು ತಿರುಪತಿ ಮಂಗಾಪುರ ಮತ್ತು ಕಾಳಹಸ್ತಿ. ಈ ಪ್ಯಾಕೇಜ್ ಡ್ಯೂರೇಷನ್ 2 ಡೇಸ್ ಇರುತ್ತೆ. ಮತ್ತು ಈ ಒಂದು ಪ್ಯಾಕೇಜು ಕೇವಲ ಫ್ರೈಡೇ ಮತ್ತು ಸ್ಯಾಟರ್ಡೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ಬೇರೆ ಡೇಸಲ್ಲಿ ಇಲ್ಲ. ಸೊ ಈ ಪ್ಯಾಕೇಜ್ನ ನೀವೇನಾದರೂ ಫ್ರೈಡೇ ಬುಕ್ ಮಾಡಿಕೊಂಡ್ರೆ ಸೊ ನಿಮ್ಮ ಜರ್ನಿ ಫ್ರೈಡೇ ನೈಟ್ ಸ್ಟಾರ್ಟ್ ಆಗುತ್ತೆ. ಸ್ಯಾಟರ್ಡೆ ಮತ್ತು ಸಂಡೇ ನೈಟು ನೀವು ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗ್ತೀರಾ. ಈ ಒಂದು ಪ್ಯಾಕೇಜ್ ಕಾಸ್ಟ್ ನಿಮಗೆ 4050 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಇದರ ಕಾಸ್ಟ್ ಒಬ್ಬರಿಗೆ 4050 ರೂಪೀಸ್ ಆಗುತ್ತೆ. ಈ ಪ್ಯಾಕೇಜಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮತ್ತು ಅಕೊಮಡೇಷನ್ ಎರಡೂ ಕೂಡ ಅವ್ರದ್ರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೀವು ಫ್ರೈಡೇ ನೈಟ್ ಏನಾದರೂ ಈ ಪ್ಯಾಕೇಜ್ನ ಬುಕ್ ಮಾಡ್ಕೊತಿದ್ರೆ ಸೊ ನಿಮಗೆ ಫ್ರೈಡೇ ನೈಟ್ ನಿಮಗೆ ಬ್ಯಾಂಗ್ಳೂರ್ ಟು ತಿರುಪತಿ ಜರ್ನಿ ಇರುತ್ತೆ. ಸೊ ನೀವು ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ ನೀವು ತಿರುಪತಿ ರೀಚ್ ಆಗಿದ್ದ ತಕ್ಷಣ ನಿಮಗೆ ಫ್ರೆಶ್ ಆಗಲಿಕ್ಕೆ ರೂಮ್ ಕೊಡ್ತಾರೆ. ಸೊ ನೀವು ಫ್ರೆಶ್ ಆದ ನಂತರ ನಿಮಗೆ ತಿರುಪತಿಯಲ್ಲಿರುವ ಕಪಿಲ ತೀರ್ಥ ದೇವಸ್ಥಾನದಲ್ಲಿ ದರ್ಶನ ಮಾಡಿಸ್ತಾರೆ. ಅದಾದ ನಂತರ ನಿಮ್ಮನ್ನು ತಿರುಮಲಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಶ್ರೀನಿವಾಸನ ದರ್ಶನ ಮಾಡಿಕೊಂಡು ವಾಪಸ್ ನೀವು ತಿರುಪತಿಯಲ್ಲಿ ಹಾಲ್ಟ್ ಆಗ್ತೀರಾ. ನೆಕ್ಸ್ಟ್ ನಿಮಗೆ ಸಂಡೇ ಏನಿರುತ್ತೆ ಅಲ್ಲ, ಸಂಡೇ ನಿಮಗೆ ತಿರುಪತಿಯಲ್ಲಿ ಇರುವ ಗೋವಿಂದರಾಜಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಸ್ಕೊಂಡು ನೀವು ಬೆಂಗಳೂರಿಗೆ ರಿಟರ್ನ್ ಆಗುವಾಗ ನಿಮಗೆ ಅಲ್ಲಿ ಕಾಳಹಸ್ತಿ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗ್ತಾರೆ. ಸೊ ಕಾಳಹಸ್ತಿ ದೇವಸ್ಥಾನದಲ್ಲಿ ನೀವು ದರ್ಶನ ಮಾಡಿಕೊಂಡು ನೀವು ಬೆಂಗಳೂರಿಗೆ ವಾಪಸ್ ರಿಟರ್ನ್ ಆಗ್ತೀರಾ. ಸೊ ಈ ಒಂದು ಪ್ಯಾಕೇಜ್ 2 ನೈಟ್ಸ್ ಆಗಿರುತ್ತೆ. ಸೊ ಇದರ ಕಾಸ್ಟ್ ನಿಮಗೆ 4050 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಈ ಒಂದು 2 ಡೇಸ್ ಪ್ಯಾಕೇಜಲ್ಲೂ ಕೂಡ ನಿಮಗೆ 300 ರೂಪೀಸ್ ದರ್ಶನದ ಟಿಕೆಟೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಿಮಗೆ ತಿರುಮಲಕ್ಕೆ ಕರ್ಕೊಂಡು ಹೋದಾದ್ಮೇಲೆ ನಿಮಗೆ 300 ರೂಪೀಸ್ ಟಿಕೆಟ್ಸ್ನ ಕೊಡ್ತಾರೆ. ಸೊ ನೀವು ಅದರಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ರಿಟರ್ನ್ ಆಗ್ಬೋದು. ಈ ಒಂದು 2 ಡೇಸ್ ಪ್ಯಾಕೇಜ್ ಕಾಸ್ಟ್ ಏನಿದೆ ಅಲ್ಲ ಅದು ನಿಮಗೆ ಶೇರಿಂಗ್ ಬೇಸಿಸ್ ಮೇಲೆ ಡಿಫರ್ ಆಗುತ್ತೆ. ನೀವೇನಾದರೂ 2 ಆಕ್ಯುಪೆನ್ಸಿ ಅಂದರೆ 2 ಶೇರಿಂಗ್ ರೂಮ್ನ ಸೆಲೆಕ್ಟ್ ಮಾಡ್ಕೊತಿದ್ರೆ ನಿಮಗೆ 4050 ರೂಪೀಸ್ ಆಗುತ್ತೆ. ಅದೇ ನೀವು 3 ಶೇರಿಂಗ್ ರೂಮ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ 3850 ರೂಪೀಸ್ ಆಗುತ್ತೆ. ಅದೇ ನಿಮಗೆ ಸಿಂಗಲ್ ಆಕ್ಯುಪೆನ್ಸಿ ಬೇಕು ಅಂದರೆ 4900 ರೂಪೀಸ್ ಆಗುತ್ತೆ. ಸೊ ನಿಮಗೆ ಶೇರಿಂಗ್ ಬೇಸಿಸ್ ಮೇಲೆ ಇಲ್ಲಿ ಅಮೌಂಟು ಡಿಫರ್ ಆಗುತ್ತೆ. ಸೊ ಈ ಒಂದು KSTDC ವೆಬ್ಸೈಟಲ್ಲಿ ನಿಮ್ಗೆ ಇನ್ನೂ ಕೂಡ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿಗೆ ಇನ್ನೂ ಕೂಡ ಬಸ್ಸಲ್ಲಿ ಸೀಟ್ಸ್ ಅವೈಲೇಬಿಲಿಟೀಸ್ ಇದೆ. ಸೊ ಇನ್ನೂ ಯಾರಾದರೂ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ತಿರುಮಲಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ರೆ ನೀವು ಈ ಒಂದು ಪ್ಯಾಕೇಜಲ್ಲಿ ನಿಮ್ಮ ಒಂದು ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಈಗ ಬನ್ನಿ ಸಿಸ್ಟಮಲ್ಲಿ ನೋಡೋಣಂತೆ
ಯಾವ ರೀತಿಯಾಗಿ ನೀವು ಈ KSTDC ಪ್ಯಾಕೇಜ್ನ ಬುಕ್ ಮಾಡ್ಕೋಬಹುದು ಅಂತ. KSTDC ಪ್ಯಾಕೇಜ್ ಬುಕ್ ಮಾಡಲಿಕ್ಕೆ ಫಸ್ಟಿಗೆ ನೀವು KSTDC ಅವರ ಒಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕು. KSTDC ಒಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು kstdc.co ಅಂತ. ಈ ಒಂದು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಟೂರ್ ಪ್ಯಾಕೇಜಸ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನೀವು ಡ್ರಾಪ್ ಡೌನ್ನ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೀವು ನೋಡ್ಬೋದು ತಿರುಪತಿ ಮಂಗಾಪುರ ಸ್ಪೆಷಲ್, ತಿರುಪತಿ ಮಂಗಾಪುರ ಕಾಳಹಸ್ತಿ, ತಿರುಪತಿ ಮಂಗಾಪುರ ಒನ್ ಡೇ ಪ್ಯಾಕೇಜ್, VIP ಶೀಘ್ರ ದರ್ಶನ ಅಂತ ಕೂಡ ಇದೆ. ಇಲ್ಲಾಂದರೆ ನೀವು ಕೆಳಗೆ ಹೋಗ್ಬಿಟ್ಟು ಇಲ್ಲಿ ಟೂರ್ ಪ್ಯಾಕೇಜಸ್ ಫ್ರಮ್ ಬ್ಯಾಂಗ್ಳೂರ್ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರು ಕೂಡ ನಿಮಗೆ ಇಲ್ಲಿ ಯಾವುದೆಲ್ಲ ಪ್ಯಾಕೇಜಸ್ ಅವೈಲೇಬಲ್ ಇದೆ ಅಂತ ತೋರಿಸುತ್ತೆ ಬ್ಯಾಂಗ್ಳೂರಿಂದ. ನಾವು ಹೇಳ್ದಂಗೆ ನಿಮಗೆ ತಿರುಪತಿ ಮಂಗಾಪುರ ಒನ್ ಡೇ ಸ್ಪೆಷಲ್ ಪ್ಯಾಕೇಜ್ ಇದಿದೆ, ಮತ್ತು ಇನ್ನೊಂದು 2 ನೈಟ್ಸ್ ಪ್ಯಾಕೇಜು, ಇದು ತಿರುಪತಿ ಮಂಗಾಪುರ ಮತ್ತು ಕಾಳಹಸ್ತಿ ಪ್ಯಾಕೇಜು. ಸೊ ಮೊದಲಿಗೆ ನಾವು ತಿರುಪತಿ ಮಂಗಾಪುರ ಒನ್ ಡೇ ಪ್ಯಾಕೇಜ್ನ ನೋಡೋಣಂತೆ. ಈ ಒಂದು ಪ್ಯಾಕೇಜಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಮತ್ತು ಇದ್ರ ಡ್ಯೂರೇಷನ್ನು ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇದು ನೋಡಿ, ಡ್ಯೂರೇಷನ್ ಬಂದ್ಬಿಟ್ಟು 1 ನೈಟ್ 1 ಡೇ ಆಗಿರುತ್ತೆ. ಮತ್ತು ಡಿಪಾರ್ಚರ್ ಫ್ರಮ್ ಬ್ಯಾಂಗ್ಳೂರ್, ಡಿಪಾರ್ಚರ್ ಟೈಮ್ ಬಂದ್ಬಿಟ್ಟು ನೈಟ್ 9 o'clockಗೆ ಇರುತ್ತೆ, ಅಂದರೆ 9 PM ಅಂತ ಇದೆ. ಮತ್ತು ನಿಮಗೆ ಫ್ರೀಕ್ವೆನ್ಸಿ ಬಂದ್ಬಿಟ್ಟು ಈ ಒಂದು KSTDCಯ ತಿರುಪತಿ ಪ್ಯಾಕೇಜ್ ಪ್ರತಿದಿನ ಕೂಡ ನಿಮಗೆ ಬೆಂಗಳೂರಿಂದ ಅವೈಲೇಬಲ್ ಇರುತ್ತೆ. ಡೀಟೇಲ್ಸಲ್ಲೂ ಕೂಡ ನಿಮಗೆ ಕೆಲವೊಂದು ಟ್ರಾನ್ಸ್ಪೋರ್ಟೇಷನ್ ಏನಿರುತ್ತೆ, ಹಾಗೆ ಯಾವುದೇ ಪ್ಲೇಸಸ್ ಕವರ್ ಮಾಡ್ತಾರೆ, ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಈ ಒಂದು ಸೆಕ್ಷನಲ್ಲಿ ಹಾಕಿದ್ದಾರೆ. ಸೊ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಬಂದ್ಬಿಟ್ಟು AC ವೋಲ್ವೋ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಮತ್ತು ಪ್ಲೇಸಸ್ ಬಂದ್ಬಿಟ್ಟು ಇದರಲ್ಲಿ ತಿರುಮಲ ಅಂದರೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಮತ್ತು ಮಂಗಾಪುರ ಅಂದರೆ ತಿರುಚಾನೂರಿನಲ್ಲಿರುವ ಅಮ್ಮನವರ ದೇವಸ್ಥಾನವನ್ನು ತೋರಿಸ್ತಾರೆ. ಇದರಲ್ಲಿ ನಿಮಗೆ 300 ರೂಪೀಸ್ ಟಿಕೆಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಮತ್ತು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೂಡ ಅವೈಲೇಬಲ್ ಇರುತ್ತೆ. ಇಲ್ಲಿ ನೀವು ಐಟಿನರಿಗೆ ಹೋದರೆ ನಿಮಗೆ ಡೇ ವೈಸ್ ಡೀಟೇಲ್ಸ್ ಹಾಕಿದ್ದಾರೆ. ಅಂದರೆ ಡೇ 1 ನೀವು 9 PM ನಿಮಗೆ ಯಶವಂತಪುರ BMTC ಬಸ್ ಸ್ಟ್ಯಾಂಡಿಂದ ಈ ಒಂದು ಬಸ್ ಸ್ಟಾರ್ಟ್ ಆಗುತ್ತೆ. ಅದೇ ಡೇ 2 ಬಂದರೆ ನೀವು ತಿರುಪತಿಗೆ ಬೆಳಗಿನ ಜಾವ 3 ಗಂಟೆಗೆ ರೀಚ್ ಆಗ್ತೀರಾ. ನಿಮಗೆ ಅಲ್ಲಿ ಒಂದು ರೂಮ್ನ ಕೊಡ್ತಾರೆ ಫ್ರೆಶ್ ಅಪ್ ಆಗಲಿಕ್ಕೆ. ಸೊ ಅಲ್ಲಿ ನಿಮಗೆ 1 hour ಟೈಮ್ ಇರುತ್ತೆ ಫ್ರೆಶ್ ಅಪ್ ಆಗಲಿಕ್ಕೆ. ಸೊ ನೀವು ತಿರುಪತಿಯಲ್ಲಿ ಫ್ರೆಶ್ ಅಪ್ ಆಗಿದ ತಕ್ಷಣವೇ ನಿಮಗೆ ಮೊದಲಿಗೆ ಕರ್ಕೊಂಡು ಹೋಗೋದು ತಿರುಚಾನೂರಿನಲ್ಲಿರುವ ಅಮ್ಮನವರ ದೇವಸ್ಥಾನದಲ್ಲಿ ದರ್ಶನ ಮಾಡಲಿಕ್ಕೆ. ಸೊ 5 ಗಂಟೆಯಿಂದ 6 ಗಂಟೆವರೆಗೂ ನಿಮಗೆ ಅಲ್ಲಿ ದರ್ಶನ ಮಾಡಿಕೊಂಡು ಅದಾದ ನಂತರ ಬ್ರೇಕ್ಫಾಸ್ಟ್ ಆದಮೇಲೆ ನಿಮಗೆ ತಿರುಪತಿಯಿಂದ ತಿರುಮಲಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತಿರುಮಲಕ್ಕೆ ಹೋಗಿದ ತಕ್ಷಣವೇ ನಿಮ್ಮದು ಒಂದು ಫೋನ್ ಅಥವಾ ಬಿಲಾಂಗಿಂಗ್ಸ್ ಏನೆಲ್ಲ ಇರುತ್ತೆ, ಸೊ ಅದನ್ನ ಅವರೇ ಇಸ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿ ಸೇಫಾಗಿ ಇಟ್ಟಿರ್ತಾರೆ. ಸೊ ನೀವು ಅದೆಲ್ಲ ಸಬ್ಮಿಟ್ ಮಾಡಿಬಿಟ್ಟು ನೀವು ದರ್ಶನಕ್ಕೆ ಹೋಗ್ತೀರಾ. ದರ್ಶನಕ್ಕೆ ನಿಮಗೆ ಒಂದು 300 ರೂಪೀಸ್ ಟಿಕೆಟ್ಸ್ನ ಕೊಡ್ತಾರೆ. ಸೊ ಆ ಟಿಕೆಟ್ ಮುಖಾಂತರ ನೀವು ದರ್ಶನ ಮುಗಿಸ್ಕೊಂಡು ಲಡ್ಡು ತಗೊಂಡು ನೀವು ವಾಪಸ್ ಅದೇ ಜಾಗಕ್ಕೆ ಬಂದರೆ ಅಲ್ಲಿಂದ ನಿಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ. ನೀವು ಆಲ್ಮೋಸ್ಟ್ 1 ಡೇ ಅಲ್ಲೇ ಈ ಒಂದು ತಿರುಪತಿ ದರ್ಶನ ಮುಗಿಸ್ಕೊಂಡು ಈವ್ನಿಂಗ್ ಅಷ್ಟೊತ್ತಿಗೆ ನೀವು ಬೆಂಗಳೂರಿಗೆ ರೀಚ್ ಆಗಿಬಿಡ್ತೀರಾ. ಸೊ ಈ ಒಂದು ಪ್ಯಾಕೇಜು ತಿರುಪತಿ ಮಂಗಾಪುರ 1 ಡೇ ಪ್ಯಾಕೇಜ್ ಆಗಿರುತ್ತೆ. ಸೊ ಇದು ಐಟಿನರಿ ಆಗಿರುತ್ತೆ. ಮತ್ತು ತಾರೀಫ್ ನೋಡೋಕೆ ಹೋದರೆ ನಮಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂದರೆ, ನಾವು ಡೀಲಕ್ಸ್ AC ಬಸ್ ಆದರೆ ನಿಮಗೆ 2500 ಸ್ಟಾರ್ಟ್ ಆಗುತ್ತೆ. ಅದೇ ಓಲ್ವೋ AC ಬಸ್ ಆದರೆ 2600 ಆಗುತ್ತೆ. ಮತ್ತು ಮಲ್ಟಿ ಆಕ್ಸಿಲ್ ಬಸ್ ಆದರೆ 2650 ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಪ್ಯಾಕೇಜ್ನ ನಾವು ಬುಕ್ ಮಾಡ್ಕೋಬೇಕು ಅಂದರೆ ಬುಕ್ ನೌ ಅಂತ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಬಸ್ ಡೀಟೇಲ್ಸ್ ಏನೆಲ್ಲ ಇದೆ ಈ ಒಂದು ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನಾವು ನೋಡ್ತಿರ್ಬೋದು, ಈಗಾಗಲೇ ಆಲ್ಮೋಸ್ಟ್ ಜುಲೈ 17ಗೆ ನಾವು ನೋಡ್ತಾ ಇದ್ದೀವಿ. ಎಲ್ಲ ಸೀಟ್ಸ್ ಅವೈಲಬಿಲಿಟಿ ನೋಡಬೇಕಾಗಿರುತ್ತೆ. ಸೊ ಸೀಟ್ಸ್ ಅವೈಲಬಲ್ 000. ಸೊ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಬುಕ್ ಆಗಿಬಿಟ್ಟಿದೆ. ಅದೇ ನಾವು ಜುಲೈಯಲ್ಲಿ ಬೇರೆ ಡೇಟ್ಗೆ ನೋಡೋಣ. ಜುಲೈ 26ಗೂ ಕೂಡ ಕಂಪ್ಲೀಟ್ ಆಗಿ ಎಲ್ಲ ಬುಕ್ ಆಗಿದೆ. ಸೊ ಆಗಸ್ಟ್ ಮಂತಲ್ಲಿ ನಾವು ನೋಡೋಣಂತೆ. ಆಗಸ್ಟ್ 13ಗೆ ನಾವು ಚೆಕ್ ಮಾಡಿದ್ರೆ ಈ ಒಂದು ಡೇಟ್ಗೆ ಸೀಟ್ಸ್ ಅವೈಲಬಿಲಿಟಿ ಇದೆ. ಇಲ್ಲಿ 9 ಸೀಟ್ಸ್ ಅವೈಲಬಲ್ ಇದೆ ಮಲ್ಟಿ ಆಕ್ಸಿಲ್ ಬಸ್ಸಲ್ಲಿ. ಅದೇ ಡೀಲಕ್ಸ್ AC ಬಸ್ಸಲ್ಲಿ 13 ಸೀಟ್ಸ್ ಅವೈಲಬಲ್ ಇದೆ. ಮತ್ತು ಮಲ್ಟಿ ಆಕ್ಸಿಲ್ ಇನ್ನೊಂದು ಬಸ್ಸಲ್ಲಿ 42 ಸೀಟ್ಸ್ ಅವೈಲಬಲ್ ಇದೆ. ಬಸ್ ಮೇಲೂ ಕೂಡ ಈ ಒಂದು ಪ್ರೈಸಸ್ ವೇರಿ ಆಗುತ್ತೆ. ನೀವು ನೋಡ್ಬೋದು, ಇಲ್ಲಿ ಒಂದು ಬಸ್ ಫೇರ್ ಬಂದ್ಬಿಟ್ಟು 2650 ಇದೆ, ನೆಕ್ಸ್ಟ್ ಬಸ್ 2500, ಅದೇ ನೆಕ್ಸ್ಟ್ 2750 ಇದೆ. ಸೊ ನಿಮಗೆ ಯಾವ ಬಸ್ ಬೇಕು ಆ ಒಂದು ಬಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ನಾವು 2500 ಬೇಕು ಅಂದರೆ ಈ ಒಂದು ಬಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ನಂಬರ್ ಆಫ್ ಪರ್ಸನ್ಸ್, ನೀವು 2 ಪೀಪಲ್ ಏನಾದರೂ ಟ್ರಾವೆಲ್ ಮಾಡೋದಾದರೆ ನಂಬರ್ ಆಫ್ ಪರ್ಸನ್ಸ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಈಗ ಸದ್ಯಕ್ಕೆ 1 ಅಂತ ಸೆಲೆಕ್ಟ್ ಮಾಡಿಕೊಂಡು ಬುಕ್ ನೌ ಅಂತ ಕೊಡಿ. ಬುಕ್ ನೌ ಅಂತ ಕೊಟ್ಟಿದ ತಕ್ಷಣ ನೀವು ಮೊದಲಿಗೆ ನಿಮ್ಮ ಇಮೇಲ್ ID ಮತ್ತು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಇಮೇಲ್ IDನ ಇಲ್ಲಿ ಎಂಟರ್ ಮಾಡಿ, ಅದಾದ ನಂತರ ವೆರಿಫಿಕೇಷನ್ ಕೋಡ್ ಎಂಟರ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕೊಡಿ. ಈಗ ನಾವು ಡೀಟೇಲ್ಸ್ ಎಂಟರ್ ಮಾಡಿದ ತಕ್ಷಣ ನಮಗೆ ಡೇಟ್ ಆಫ್ ಜರ್ನಿ ನೋಡಿ, ನಾವು 13th ಆಗಸ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. 9 PM ಅಂದರೆ 13th ನೈಟ್ 9 PM ಯಶವಂತಪುರ ಬಸ್ ಸ್ಟ್ಯಾಂಡಿಂದ ಈ ಒಂದು ಬಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ. 14th ನಾವು ದರ್ಶನ ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ ಬರ್ತೀವಿ. ಸೊ ಸೀಟ್ಸ್ ಅವೈಲಬಿಲಿಟಿ ನೋಡೋದಾದರೆ ನಿಮಗೆ ಈ ರೆಡ್ಡಲ್ಲಿರೋದೆಲ್ಲ ಸೀಟ್ಸ್ ಆಲ್ರೆಡಿ ಬುಕ್ಡ್ ಅಂತ, ಗ್ರೀನಲ್ಲಿದೆ ಅಂದರೆ ಸೀಟ್ಸ್ ಅವೈಲಬಲ್ ಅಂತ.
ನೀವು ನೋಡ್ಬೋದು ಆಲ್ಮೋಸ್ಟ್ ಫ್ರಂಟ್ ಸೀಟ್ಸ್ ಎಲ್ಲ ಕೂಡ ಖಾಲಿ ಆಗಿದೆ. ಸಿಂಗಲ್ ಸೀಟ್ಸ್ ಕೆಲವೊಂದು ಖಾಲಿ ಇದೆ. ಸೊ ಈ ಒಂದು ಸೀಟ್‌ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣಂತೆ. ಇದು ಸೆಲೆಕ್ಟ್ ಮಾಡಿದ ನಂತರ ನೀವಿಲ್ಲಿ ನಿಮ್ಮ ಡೀಟೇಲ್ಸ್‌ನ ಎಂಟರ್ ಮಾಡಬೇಕು. ಮೊಬೈಲ್ ನಂಬರು, ಈ ಒಂದು ಮೊಬೈಲ್ ನಂಬರ್‌ಗೆ ನಿಮಗೆ ಮೆಸೇಜ್ ಬರುತ್ತೆ. ನಿಮ್ದು ಬಸ್ ಡೀಟೇಲ್ಸ್ ಬುಕ್ ಆಗಿದ್ದ ತಕ್ಷಣ ಇಲ್ಲಿ ಪ್ಯಾಸೆಂಜರ್ ನೇಮ್, ಏಜ್, ಜೆಂಡರ್ ಮತ್ತು ಐ-ಡಿ ಟೈಪ್ ನಿಮಗೆ ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾನ್ ಕಾರ್ಡ್, ಪಾಸ್‌ಪೋರ್ಟ್, ವೋಟರ್ ಐ-ಡಿ ಯಾವುದಾದ್ರೂ ಕೊಡ್ಬೋದು. ಆಧಾರ್ ಕಾರ್ಡ್ ಅಂತ ಕೊಟ್ಟು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್‌ನ ಎಂಟರ್ ಮಾಡಬೇಕಾಗಿರುತ್ತೆ. ಇದೆಲ್ಲ ಆದ ನಂತರ ಐ ಹ್ಯಾವ್ ರೆಡ್ ಅಕ್ಸೆಪ್ಟೆಡ್ ಅಂತ ಕೊಟ್ಬಿಟ್ಟು ಕನ್ಫರ್ಮ್ ಬುಕಿಂಗ್ ಆ್ಯಂಡ್ ಪೇ ಅಂತ ಕೊಟ್ಟರೆ ನಿಮ್ಮದು ಈ ಒಂದು ಬುಕಿಂಗ್ ಕನ್ಫರ್ಮ್ ಆಗುತ್ತೆ. ನೀವು ಇಲ್ಲಿ ಪೇಮೆಂಟ್ ಮೆಥಡ್‌ಗೆ ನಿಮಗೆ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಇದೆ, ಡೆಬಿಟ್ ಕಾರ್ಡ್ ಆಪ್ಷನ್ ಇದೆ, ಅಥವಾ ನೆಟ್ ಬ್ಯಾಂಕಿಂಗ್ ಕೊಡ್ಬೋದು, ಅಥವಾ ವ್ಯಾಲೆಟ್ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಾಂದರೆ ನೀವು UPI ಕೂಡ ಕೊಟ್ಟು ನಿಮ್ಮ ಒಂದು ಪೇಮೆಂಟ್‌ನ ಕಂಪ್ಲೀಟ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ನೀವು ತಿರುಪತಿ ಮಂಗಾಪುರ ಒನ್ ಡೇ ಪ್ಯಾಕೇಜ್‌ನ ಬುಕ್ ಮಾಡ್ಕೋಬಹುದು. ನೆಕ್ಸ್ಟ್ ನಿಮ್ಗೆ ಅದೇ ರೀತಿಯಾಗಿ ನೀವು ತಿರುಪತಿ ಮಂಗಾಪುರ ಕಾಳಹಸ್ತಿ ಈ ಒಂದು ಪ್ಯಾಕೇಜ್‌ನ ಕೂಡ ಬುಕ್ ಮಾಡ್ಕೋಬಹುದು. ಈ ಒಂದು ಪ್ಯಾಕೇಜ್‌ನ ನಾವೆಲ್ಲ ಓಪನ್ ಮಾಡಿದರೆ ಇಲ್ಲೂ ಇದು ನೋಡಿ, ಈ ಒಂದು ಡ್ಯೂರೇಷನ್ ಬಂದ್ಬಿಟ್ಟು 2 ನೈಟ್ಸ್ ಇರುತ್ತೆ. ಮತ್ತು ಡಿಪಾರ್ಚರ್ ಲೊಕೇಶನ್ ಸೇಮ್ ಬ್ಯಾಂಗ್ಳೂರಿಂದ ಇರುತ್ತೆ. ಮತ್ತು ಈ ಒಂದು ಡಿಪಾರ್ಚರ್ ಟೈಮ್ ಬಂದ್ಬಿಟ್ಟು 10 PM ಸ್ಟಾರ್ಟ್ ಆಗುತ್ತೆ. ನೈಟ್ 10 PM ಇರುತ್ತೆ. ಫ್ರೀಕ್ವೆನ್ಸಿ ಇದು ಬೈ ಫ್ರೈಡೆ ಮತ್ತು ಸ್ಯಾಟರ್ಡೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನೀವು ಫ್ರೈಡೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಜರ್ನಿನ ನೀವು ಸಂಡೇ ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗ್ತೀರಾ. ಅದೇ ನೀವು ಸ್ಯಾಟರ್ಡೆ ನೈಟ್ ಸ್ಟಾರ್ಟ್ ಮಾಡಿದ್ರೆ ಜರ್ನಿನ ನೀವು ಮಂಡೇ ನೈಟ್ ಬ್ಯಾಂಗ್ಳೂರ್ಗೆ ರೀಚ್ ಆಗ್ತೀರಾ. ಈ ಒಂದು ತಿರುಪತಿ ಮಂಗಾಪುರ ಕಾಳಹಸ್ತಿ ಪ್ಯಾಕೇಜಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಮತ್ತು ಇವರ ಒಂದು ಐಟಿನರಿ ನೋಡೋಕೆ ಹೋದರೆ 8:30 PM KSTDC ಗ್ರೌಂಡ್ ಫ್ಲೋರ್ ಅಂದರೆ ಯಶವಂತಪುರಿಂದ ಈ ಒಂದು ಬಸ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಡೇ ಸೇಮ್ ನಿಮಗೆ 5 AM ನೀವು ತಿರುಪತಿ ರೀಚ್ ಆಗಿದ್ದ ತಕ್ಷಣ ನಿಮಗೆ ಫ್ರೆಶ್ ಅಪ್ ಆಗಲಿಕ್ಕೆ ರೂಮ್ನ ಕೊಡ್ತಾರೆ. ಸೊ ನೀವು ಫ್ರೆಶ್ ಅಪ್ ಆದ ನಂತರ ನಿಮಗೆ ತಿರುಪತಿಯಲ್ಲಿರುವ ಕಪಿಲ ತೀರ್ಥ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ದರ್ಶನ ಆದ ನಂತರ ನಿಮಗೆ ತಿರುಚಾನೂರಿನಲ್ಲಿರುವ ಪದ್ಮಾವತಿ ಅಮ್ಮನವರ ದೇವಸ್ಥಾನದಲ್ಲಿ ದರ್ಶನ ಮಾಡಿಸ್ತಾರೆ. ಅದಾದ ನಂತರ ನಿಮ್ಮನ್ನ ಡೈರೆಕ್ಟ್ ತಿರುಮಲಕ್ಕೆ ಕರ್ಕೊಂಡು ಹೋಗ್ತಾರೆ. ತಿರುಮಲದಲ್ಲಿ ನಿಮಗೆ 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ ಕೊಡ್ತಾರೆ. ದರ್ಶನ ಆದ ನಂತರ ನೀವು ವಾಪಸ್ ಬರ್ತೀರಾ. ವಾಪಸ್ ಬಂದು ನಿಮಗೆ ತಿರುಪತಿಯಲ್ಲಿ ನೈಟ್ ಹಾಲ್ಟ್ ಇರುತ್ತೆ. ಅದಾದ ನಂತರ ತಿರುಪತಿಯಿಂದ ನೆಕ್ಸ್ಟ್ ಡೇ ನಿಮ್ಗೆ ಕರ್ಕೊಂಡು ಹೋಗೋದು ತಿರುಪತಿಯಲ್ಲೇ ಇರುವ ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ನೀವು ಅಲ್ಲಿಂದ ಡಿಪಾರ್ಚರ್ ಮಾಡ್ತೀರಾ. ಸೊ ನೀವು ರಿಟರ್ನ್ ಬ್ಯಾಂಗ್ಳೂರ್ಗೆ ಬರೋವಾಗ ನಿಮಗೆ ಕಾಳಹಸ್ತಿ ದೇವಸ್ಥಾನನ ತೋರಿಸ್ಕೊಂಡು ಕಾಳಹಸ್ತಿಯಿಂದ ನೀವು ಡೈರೆಕ್ಟ್ ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗ್ತೀರಾ. ಇನ್ನು ಈ ಪ್ಯಾಕೇಜ್ದು ಕಾಸ್ಟ್ ನೋಡೋಕೆ ಹೋದರೆ ಇದ್ರ ಕಾಸ್ಟ್ ಬಂದ್ಬಿಟ್ಟು ಆಕ್ಯುಪೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಸಿಂಗಲ್ ಆಕ್ಯುಪೆನ್ಸಿ ಏನಾದರೂ ಸೆಲೆಕ್ಟ್ ಮಾಡಿಕೊಂಡ್ರೆ 4900 ಅಂದರೆ ನೀವು ಸಿಂಗಲ್ ಪರ್ಸನ್ಗೆ ಬುಕ್ ಮಾಡ್ಕೊಳ್ಳೋದಾದರೆ ಆಲ್ಮೋಸ್ಟ್ 4900 ಆಗುತ್ತೆ. ಡಬಲ್ ಆಕ್ಯುಪೆನ್ಸಿ ಸೆಲೆಕ್ಟ್ ಮಾಡಿಕೊಂಡ್ರೆ 4050 ರೂಪೀಸ್ ಆಗುತ್ತೆ. ಅದೇ ಟ್ರಿಪಲ್ ಆಕ್ಯುಪೆನ್ಸಿ ಆದರೆ 3850 ರೂಪೀಸ್ ಆಗುತ್ತೆ. ಸೊ ಇದಕ್ಕೂ ಕೂಡ ನೀವು ಬುಕ್ ಮಾಡ್ಕೋಬೇಕು ಅಂದರೆ ಬುಕ್ ನೌ ಅಂತ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಅಕಾಮಡೇಷನ್ ಅಂತ ತೋರಿಸ್ತಿದೆ ಅಲ್ಲ, ಇಲ್ಲಿ ನೀವು ಆಕ್ಯುಪೆನ್ಸಿನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸಿಂಗಲ್ ಆಕ್ಯುಪೆನ್ಸಿ ಆದರೆ ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದೇ ಟ್ವಿನ್ ಅಂದರೆ ಡಬಲ್ ಆಕ್ಯುಪೆನ್ಸಿ ಆದರೆ ನಿಮಗೆ ಕಾಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಟ್ರಿಪಲ್ ಆದರೆ ನಿಮ್ಗೆ ಇನ್ನೂ ಕಮ್ಮಿ ಆಗುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ ಸಿಂಗಲ್ ಆಕ್ಯುಪೆನ್ಸಿಗೂ ಡಬಲ್ ಆಕ್ಯುಪೆನ್ಸಿಗೂ ಆಲ್ಮೋಸ್ಟ್ ನಿಮಗೆ 900 ರೂಪೀಸ್ ಏನೋ ವೇರಿ ಆಗುತ್ತೆ. ಸೊ ನಾವು ಈಗ ಟ್ವಿನ್ ಆಕ್ಯುಪೆನ್ಸಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಅಡಲ್ಟ್ಸ್ ಆ್ಯಂಡ್ ಚಿಲ್ಡ್ರನ್ ಈ ಒಂದು ಡೀಟೇಲ್ಸ್ನ ಕೂಡ ಆ್ಯಡ್ ಮಾಡಬಹುದು. ಇಲ್ಲೂ ಕೂಡ ನೀವು ನೋಡ್ಬೋದು, ಇವಾಗ ಜುಲೈಗೆ ನಾವು ನೋಡ್ತಿದ್ರೆ ಸೀಟ್ಸ್ ಅವೈಲಬಿಲಿಟಿ 0 ಅಂತ ತೋರಿಸ್ತಾ ಇದೆ. ನಾವು ಆಗಲೇ ಹೇಳಿದ್ವಿ ಅಲ್ಲ, ಈ ಒಂದು ಬಸ್ ಫ್ರೀಕ್ವೆನ್ಸಿ ಬಂದ್ಬಿಟ್ಟು ಕೇವಲ ಫ್ರೈಡೆ ಮತ್ತು ಸ್ಯಾಟರ್ಡೆ ಇರುತ್ತೆ, ಬೇರೆ ಡೇಟ್ಸಲ್ಲಿ ಇರಲ್ಲ. ಅದೇ ನಿಮಗೆ ತಿರುಪತಿ ಮಂಗಾಪುರ ಒನ್ ಡೇ ಪ್ಯಾಕೇಜ್ ಆದರೆ ನಿಮಗೆ ಪ್ರತಿದಿನ ಕೂಡ ಇರುತ್ತೆ ಈ ಒಂದು KSTDC ಪ್ಯಾಕೇಜ್. ನಾವು August 30ಗೆ ನೋಡೋಕೆ ಹೋದರೆ ಆಲ್ಮೋಸ್ಟ್ ಸೀಟ್ಸ್ ಅವೈಲಬಿಲಿಟಿ ಬಂದ್ಬಿಟ್ಟು 5 ಸೀಟ್ಸ್ ಅವೈಲೇಬಲ್ ಇದೆ. ಸೊ ಫೇರ್ ನಾವು ಡಬಲ್ ಆಕ್ಯುಪೆನ್ಸಿ ಸೆಲೆಕ್ಟ್ ಮಾಡಿರೋದ್ರಿಂದ 4050 ಆಗುತ್ತೆ. ಬುಕ್ ನಾವು ಕೊಟ್ಟಿದ್ದ ತಕ್ಷಣ ನಿಮಗೆ ಈ ಒಂದು ಇಲ್ಲಿ ಬಸ್ ಸೀಟ್ ಸೆಲೆಕ್ಷನ್ ಮಾಡಲಿಕ್ಕೆ ಆಪ್ಷನ್ ಇದೆ. ಇಲ್ಲೂ ಕೂಡ ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಸೀಟ್ಸ್ ಕೂಡ ಕಂಪ್ಲೀಟ್ ಆಗಿ ಫ್ರಂಟ್ ಸೀಟ್ಸ್ ಬುಕ್ ಆಗಿಬಿಟ್ಟಿದೆ. ಕೇವಲ ಬ್ಯಾಕ್ ಸೀಟ್ಸ್ ಮಾತ್ರ ಅವೈಲೇಬಲ್ ಇದೆ. ಸೊ ಇಲ್ಲಿ ನಾವು 2 ಸೀಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣಂತೆ. 2 ಸೀಟ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಪ್ಯಾಸೆಂಜರ್ ಡೀಟೇಲ್ಸ್ ಎಂಟರ್ ಮಾಡಬೇಕು. ಯಾರು ಇಬ್ರು ಟ್ರಾವೆಲ್ ಮಾಡ್ತಿದ್ದೀರಾ ಅವರ ಪ್ರತಿಯೊಂದು ಡೀಟೇಲ್ಸು, ಪ್ಯಾಸೆಂಜರ್ ನೇಮು, ಏಜು, ಜೆಂಡರು, ಐ-ಡಿ ಟೈಪ್ ಮತ್ತು ಐ-ಡಿ ಕಾರ್ಡ್ ನಂಬರು ಇದೆಲ್ಲನೂ ಪ್ರತಿಯೊಂದು ಡೀಟೇಲ್ಸ್ ಪ್ರಾಪರಾಗಿ ಎಂಟರ್ ಮಾಡಬೇಕಾಗಿರುತ್ತೆ. ಅದಾದ ನಂತರ ಇಲ್ಲಿ ನೋಡಿ ಟೋಟಲ್ ಫೇರ್ ಕೂಡ ನಾವು ನೋಡ್ಬೋದು. ಸೊ ಟೋಟಲ್ ಫೇರ್ ಬಂದ್ಬಿಟ್ಟು 8100 ರೂಪೀಸ್ ಆಗುತ್ತೆ. ಅಂದರೆ 4050 ಸೊ 8100 ರೂಪೀಸ್ ಆಗುತ್ತೆ ಇಬ್ಬರಿಗೆ. ಈ ರೀತಿಯಾಗಿ ನೀವೇನಾದರೂ ಇನ್ನು ತಿರುಮಲಕ್ಕೆ ಹೋಗಿ ಶ್ರೀನಿವಾಸನ ದರ್ಶನ ಮಾಡ್ಬೇಕು ಅನ್ಕೊಂಡಿದ್ರೆ
ಅಂದರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಈ ಒಂದು KSTDC ಪ್ಯಾಕೇಜ್ನ ಬುಕ್ ಮಾಡ್ಕೊಂಡು ಹೋಗಬಹುದು. ಸೊ ನಿಮಗೆ 1 ಡೇ ಪ್ಯಾಕೇಜ್ ಕೂಡ ಅವೈಲೇಬಲ್ ಇದೆ, 2 ಡೇಸ್ ಪ್ಯಾಕೇಜ್ ಕೂಡ ಅವೈಲೇಬಲ್ ಇದೆ. ಈ 1 ಡೇ ಪ್ಯಾಕೇಜ್ ಏನಿರುತ್ತೆ ಅದು ಪ್ರತಿದಿನ ಕೂಡ ಅವೈಲೇಬಲ್ ಇರುತ್ತೆ. ಅದೇ ಈ 2 ಡೇ ಅಂದರೆ ತಿರುಪತಿ ಮಂಗಾಪುರ ನೀವು ಕಾಳಹಸ್ತಿ ಕೂಡ ನೋಡ್ಬೇಕು ಅನ್ಕೊಂಡಿದ್ರೆ ಈ ಒಂದು ಪ್ಯಾಕೇಜ್ ಬಂದ್ಬಿಟ್ಟು ನಿಮಗೆ 2 ಡೇಸ್ ಆಗುತ್ತೆ. ಮತ್ತೆ ಇದು ಕೇವಲ ಫ್ರೈಡೆ ಮತ್ತೆ ಸ್ಯಾಟರ್ಡೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಈ ವಿಡಿಯೋನ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಜಾಯಿನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.